ಆ್ಯಕ್ಟಿಂಗ್ ನೀವು ಕೂಡ ಶುರು ಮಾಡಿದ್ರಿ, ಅಜ್ಜಿ ಸಪೋರ್ಟ್ ಹೇಗಿತ್ತು? ಸೊ ಆಡಿಷನ್ಸ್ ಎಲ್ಲ ಕೊಡೋಕ್ಕೆ ಹೋದಾಗಲೂ ನಾನು ಎಲ್ಲಿ ಇಂಥವ್ರ ಮೊಮ್ಮಗಳು ಅಂತ ಹೇಳ್ತಾನೆ ಇರಲಿಲ್ಲ. ಬಿಕಾಸ್ ನಮ್ಮ ಅಜ್ಜಿ ಜೊತೆ ಶೂಟಿಂಗ್ ಹೋಗ್ತಾ ಇದ್ದಿದ್ದು ಕ್ರೌಡೇ ಬೇರೆ, ಅವರೆಲ್ಲ ಸಿನಿಮಾದವರು. ಸೊ ಐ ಸ್ಟಾರ್ಟೆಡ್ ಇನ್ ಸೀರಿಯಲ್ಸಲ್ಲೆಲ್ಲ ಶುರು ಮಾಡಿದ್ನಲ್ಲ, ಸೊ ಅವ್ರಿಗೆ ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ ನಾನು ಇವ್ರ ಮೊಮ್ಮಗಳು ಅಂತ. ಗೌರಿ ಕಲ್ಯಾಣ ಧಾರಾವಾಹಿಯಲ್ಲಿ ಆ್ಯಕ್ಟ್ ಮಾಡ್ತಿದ್ದೀರಾ, ಹೇಗೆ ನಡೀತಿದೆ ಅಂತ? ತುಂಬ ಚೆನ್ನಾಗಿ ನಡೀತಾ ಇದೆ. ಆ್ಯಂಡ್ ನನಗೆ ಅಲ್ಲಿ ಹೋಗಿ ಆ್ಯಕ್ಟ್ ಮಾಡೋದು ನಾವೆಲ್ಲೋ ಶೂಟಿಂಗ್ ಹೋಗ್ತಾ ಇದ್ದೀವಿ ಅಂತ ಅನಿಸಲ್ಲ. ಆ್ಯಕ್ಚುಲಿ ಕಾಯ್ತಾ ಇರ್ತೀನಿ ಯಾವಾಗ ಶೂಟಿಂಗ್ ಇರುತ್ತೆ ಅಂತ. ಒಂದು ಮನೆ ಥರ ವಾತಾವರಣ, ತುಂಬ ಒಳ್ಳೆ ಪ್ರೊಡಕ್ಷನ್ ಹೌಸು, ಊಟ ತುಂಬ ಚೆನ್ನಾಗಿರುತ್ತೆ, ಆ್ಯಂಡ್ ಸೀನ್ಸ್ಗಳು ತುಂಬ ಚಾಲೆಂಜಿಂಗ್ ಆಗಿರುತ್ತೆ. ಆ್ಯಂಡ್ ಒಂದು 15 ಜನ ಆರ್ಟಿಸ್ಟ್ ಇದ್ರೂ ಈ ಕಾಂತಲಕ್ಷ್ಮಿ ಅನ್ನೋ ಪಾತ್ರಕ್ಕೆ ಒಂದು ಸಪ್ರೇಟ್ ಒಂದು ಇದಿರುತ್ತೆ, ಒಂದು ಸ್ಕೋಪ್ ಇರುತ್ತೆ, ಅಥವಾ ನನಗೆ ಒಂದು ಪರ್ಫಾರ್ಮ್ ಮಾಡೋ ಥರದ್ದು ಒಂದು ವೇದಿಕೆ ಇರುತ್ತೆ, ಒಂದು ಪ್ಲ್ಯಾಟ್ಫಾರ್ಮ್ ಇರುತ್ತೆ. ಸೊ ಐ ಆಮ್ ಥರೋಲಿ ಎಂಜಾಯಿಂಗ್ ಇಟ್. ತುಂಬ ಖುಷಿಯಾಗಿ ತುಂಬ ಇಷ್ಟಪಟ್ಟು ಮಾಡ್ತಾಯಿದ್ದೀನಿ. ಓಕೆ. ಎನ್ ಲಕ್ಷ್ಮೀದೇವಿ ಭಾರತದಲ್ಲಿ ಇವತ್ತು ಆ್ಯಕ್ಟ್ ಮಾಡ್ತಿದ್ದಾರೆ. ಅವರಿಗೆ ಆಲ್ಮೋಸ್ಟ್ 93 ಇಯರ್ಸು, 73 ಇಯರ್ಸಿಂದ ಅವರು ಆ್ಯಕ್ಟ್ ಮಾಡ್ತಿದ್ದಾರೆ, ಆಕ್ಟಿವ್ ಆಗಿದ್ದಾರೆ ಚಿತ್ರರಂಗದಲ್ಲಿ. ಅವರ ಮೊಮ್ಮಗಳು ನೀವು. ಈಸಿ ಇತ್ತ ಲೈಫು? ಅಂದರೆ ಎನ್ ಲಕ್ಷ್ಮೀದೇವಿ ಅವರು ಆ್ಯಕ್ಟಿಂಗ್ ಮಾಡ್ತಾರೆ, ಅವ್ರಿಗೆ ಒಂದಷ್ಟು ಜನ ಕಾಂಟ್ಯಾಕ್ಟ್ ಇರುತ್ತೆ, ಎಲ್ಲ ಸರಿ, ಬಟ್ ಜೀವನ ಈಸಿ ಇತ್ತ ಅಲ್ಲಿಂದ ಇಲ್ಲಿವರೆಗೆ? ಖಂಡಿತ ಇಲ್ಲ. ಅಂದರೆ ನಾನು ಇವತ್ತಿನ ಮಟ್ಟಿಗೆ ನಾನು ಏನು ಕೆಲಸ ಮಾಡ್ತಿದ್ದೀನಿ ಇದು ಯಾವುದೂ ನನಗೆ ನಮ್ಮ ಅಜ್ಜಿ ರೆಫರೆನ್ಸಿಂದ ಯಾವುದೇ ಒಂದು ಪ್ರಾಜೆಕ್ಟು ಸಿಕ್ಕಿಲ್ಲ. ಪಾಪ ಅವರು ತುಂಬ ಪ್ರಯತ್ನ ಪಡ್ತಾಯಿದ್ರು, ನನಗೆ ಶೂಟಿಂಗ್ ಕರ್ಕೊಂಡು ಹೋಗ್ತಾಯಿದ್ರು, ನನ್ನ ಮೊಮ್ಮಗಳು ಆ್ಯಕ್ಟ್ ಮಾಡ್ತಾಳೆ ಅಂತ ಎಲ್ಲರಿಗೂ ಇಂಟ್ರೊಡ್ಯೂಸ್ ಮಾಡೋರು. ಬಟ್ ಅವರು ಪಾಪ ತುಂಬ ಪ್ರಯತ್ನ ಪಟ್ಟರು, ಅವ್ರ ಮೂಲಕ ನನಗೆ ಯಾವ ಪಾತ್ರನೂ ಸಿಕ್ಕಿಲ್ಲ. ಇವತ್ತು ಲೈಕ್ ಐ ಆಮ್ ಪ್ರೌಡ್, ಅವರ ಮೊಮ್ಮಗಳಾಗಿ ಅವ್ರದ್ದೊಂದು ಇದಿರತ್ತೆ ಗೊತ್ತಾ, ಒಂದು ಆ ಹೆಸರನ್ನು ಕ್ಯಾರಿ ಫಾರ್ವರ್ಡ್ ಮಾಡೋದು ಇಟ್ಸ್ ತುಂಬ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಅದು. ಈಗ ಅವರೇನೋ ಆಸ್ತಿ ಮಾಡಿದ್ದಾರೆ, ಅದನ್ನು ಉಳಿಸ್ಕೊಂಡು ಹೋಗೋ ಜವಾಬ್ದಾರಿಗಿಂತ ಅವ್ರ ಹೆಸರನ್ನ ಉಳಿಸ್ಕೊಂಡು ಹೋಗೋದು ದೊಡ್ಡ ಜವಾಬ್ದಾರಿ. ನನ್ನ ಬುದ್ಧಿ ಅಂದರೆ ನಾನು ಆ ಥರ ಅರ್ಥ ಮಾಡ್ಕೊಂಡಿದ್ದೀನಿ ಅದನ್ನು. ಸೊ ಎಲ್ಲ ಥರದ ದಿನಗಳು ನೋಡಿದ್ದೀವಿ ನಾವು, ಕಷ್ಟದ ದಿನಗಳು ನೋಡಿದ್ದೀವಿ, ತುಂಬ ಸುಖವಾಗಿರೋ ದಿನಗಳನ್ನೂ ನೋಡಿದ್ದೀವಿ. ಸೊ ಅಪ್ಸ್ ಆ್ಯಂಡ್ ಡೌನ್ಸ್ ಎಲ್ಲರ ಲೈಫಲ್ಲೂ ಇರುತ್ತೆ, ಬಟ್ ನನ್ನ ಲೈಫಲ್ಲಿ ಸ್ವಲ್ಪ ಜಾಸ್ತಿನೇ ಅಪ್ಸ್ ಆ್ಯಂಡ್ ಡೌನ್ಸ್ ಇತ್ತು. ಒಂದು ಇನ್ಸಿಡೆಂಟ್ ಹೇಳಬೇಕು ಅಂದರೆ, ವೀರಪ್ಪನವರು ರಾಜ್ಕುಮಾರ್ ಅವ್ರನ್ನ ಕಿಡ್ನ್ಯಾಪ್ ಮಾಡಿದಾಗ ಹೋಲ್ ಇಂಡಸ್ಟ್ರಿ ಶಟ್ ಡೌನ್ ಆಗಿತ್ತು. ಸೊ ಆಗ ಯಾವ ಸಿನಿಮಾಗಳೂ ನಡೀತಾ ಇರಲಿಲ್ಲ. ಸೊ ನಾನು ಯಾವಾಗಲೂ ಎಲ್ರಿಗೂ ಹೇಳ್ತೀನಿ, ನಾನು ಬೆಳೆದಿರೋದೇ ಸಿನಿಮಾ ದುಡ್ಡಲ್ಲಿ, ನಾನು ಓದಿರೋದೇ ಸಿನಿಮಾ ದುಡ್ಡಲ್ಲಿ ಅಂತ. ಯಾಕಂದರೆ ನಾನು ನಮ್ಮ ಅಜ್ಜಿಗೆ ಫೇವ್ರೆಟ್ಟು. ಸೊ ಇವತ್ತು ನಾನು ಏನಿದ್ದೀನಿ ಅದಕ್ಕೆ ಮೂಲ ಕಾರಣ ನಮ್ಮ ಅಜ್ಜಿ ಮತ್ತು ನಮ್ಮಮ್ಮ. ಅಂದರೆ ಅವರ ಒಂದು ನನ್ನ ಲೈಫ್ ಕಡೆ ಅವ್ರಿಗಿದ್ದ ಒಂದು ಡೆಡಿಕೇಶನ್ ತುಂಬ ಜಾಸ್ತಿ ಅದು. ಸೊ ಆ ಟೈಮಲ್ಲಿ ಆ ಇಂಡಸ್ಟ್ರಿ ನಿಂತೋಗಿದ್ದಾಗ ತುಂಬ ಕಷ್ಟದ ದಿನಗಳನ್ನ ನೋಡಿದ್ದೀವಿ ನಾವು. ಆಗ ರಾಕ್ಲೈನ್ ವೆಂಕಟೇಶ್ ಅವರು ಮನೆಗೆ ಒಂದು ಆಗಿನ ಟೈಮಲ್ಲಿ 3,000 ರೂಪಾಯಿ, ಸರಿಯಾಗಿ ನೆನಪಿಲ್ಲ ನನಗೆ, 3,000ನೋ ಎಷ್ಟೋ ಒಂದು ದುಡ್ಡು ಪ್ರತಿಯೊಬ್ಬರು ಆರ್ಟಿಸ್ಟ್ ಮನೆಗೂ ಕಳಿಸಿದ್ರು. ಅದರಲ್ಲಿ ನಾವು ಒಂದು 3 ತಿಂಗಳು ಒಂದು ಫ್ಯಾಮಿಲಿನ ರನ್ ಮಾಡಿರೋ ಅಂಥ ಸಿಚುಯೇಷನ್ಸು ಇದೆ. ಅದಾದಮೇಲೆ ನಮ್ಮ ಅಜ್ಜಿ ಪೀಕಲ್ಲಿದ್ದಾಗ ನಾವು ಎಂಜಾಯ್ ಮಾಡಿರೋ ಅಂಥದ್ದು ಇದೆ. ಸೊ ಅವ್ರಿಗೊಂದು ಹೊಸ ಸಿನಿಮಾ ಬುಕ್ ಆದರೆ ನಮಗೆಲ್ಲ ಹಬ್ಬದ ವಾತಾವರಣ ಮನೇಲಿ. ಸೊ ಇಟ್ ಈಸ್ ಲೈಕ್ ದಟ್. ಅಂದರೆ ಅವರು ಆ್ಯಕ್ಟಿವ್ ಆಗೇ ಇದ್ದರು ಇಂಡಸ್ಟ್ರಿಯಲ್ಲಿ, ಎಲ್ಲೂ ಒಂದಿನ ಅಥವಾ ಒಂದು ತಿಂಗಳು ಮನೇಲಿ ಕೂತಿದ್ದು ಆ ಥರದ್ದೆಲ್ಲೂ ಇಲ್ಲ. ಓಕೆ. ನಿಮ್ಮ ಊರು, ನೀವು ಬೆಳೆದು ಬಂದ ರೀತಿಯ ಬಗ್ಗೆ ಹೇಳ್ಬೋದಾ? ನಿಮ್ಮ ಮನೇಲಿ ಯಾರ್ಯಾರಿದ್ದಾರೆ, ಏನು ಕತೆ ಅಂತ? ನಾನು ಹುಟ್ಟಿದ್ದು ಚೆನ್ನೈಯಲ್ಲಿ. ಅಲ್ಲಿಂದ ನಾನು ಅಲ್ಲಿ ಒಂದು ನರ್ಸರಿ, ಪ್ರೀ ನರ್ಸರಿ ಎಲ್ಲ ಮಾಡಿ ಆಮೇಲೆ ನಾವು ಶಿವಮೊಗ್ಗಕ್ಕೆ ಶಿಫ್ಟ್ ಆದ್ವಿ. ಶಿವಮೊಗ್ಗ ನಮ್ಮ ತಾಯಿ ಅವರ ಅಮ್ಮನ ಮನೆ. ಸೊ ಬೇಸಿಕಲಿ ನಾವು ಬಂದು ಕುಂದಾಪುರದವರು. ಕುಂದಾಪುರದ ಹತ್ರ ಬೇಲೂರು ಅಂತ ಒಂದು ಊರಿದೆ, ಅಲ್ಲಿ ನಮ್ಮದು ಊರು, ಮಮ್ಮಿ ಊರು ಅದೇ. ಸೊ ಅಲ್ಲಿಂದ ಅವರೆಲ್ಲ ಶಿವಮೊಗ್ಗಕ್ಕೆ ಶಿಫ್ಟ್ ಆದರು ಭಾಳ ಹಿಂದೆ, ನಾವು ಹುಟ್ಟೋಕ್ಕಿಂತ ಮುಂಚೆ. ಸೊ ನಾವು ಚೆನ್ನೈಯಲ್ಲಿ ಹುಟ್ಟಿ ಅಲ್ಲಿಂದ ಶಿವಮೊಗ್ಗಕ್ಕೆ ಶಿಫ್ಟ್ ಆಗಿ ಅಲ್ಲೊಂದು 3 ವರ್ಷ ಓದಾದಮೇಲೆ, ಮೊದಲೆಲ್ಲ ಕನ್ನಡ ಇಂಡಸ್ಟ್ರಿ ಮೆಡ್ರಾಸಲ್ಲಿ ಆಪ್ರೇಟ್ ಆಗ್ತಿತ್ತು, ಚೆನ್ನೈಯಲ್ಲಿ ಆಪ್ರೇಟ್ ಆಗ್ತಿತ್ತು. ಅಲ್ಲಿಂದ ಅವರು ಬ್ಯಾಂಗ್ಳೂರಿಗೆ ಶಿಫ್ಟ್ ಆದರು. ಆ ಟೈಮಲ್ಲಿ ನಮ್ಮ ಅಜ್ಜಿ ಬ್ಯಾಂಗ್ಳೂರಿಗೆ ಶಿಫ್ಟ್ ಆದರು. ಆಮೇಲೆ ನಾವು ಶಿವಮೊಗ್ಗದಿಂದ ಬ್ಯಾಂಗ್ಳೂರಿಗೆ ಶಿಫ್ಟ್ ಆಗಿ ಓದಿದ್ದೆಲ್ಲ ಬ್ಯಾಂಗ್ಳೂರಲ್ಲೇ. ಸೊ ಆಗ ಅಜ್ಜಿ, ಆಮೇಲೆ ನಮ್ಮ ತಾತ ಇದ್ದರು, ಆಮೇಲೆ ಅಪ್ಪ ಅಮ್ಮ, ನನ್ನ ಸೋದರತ್ತೆ, ನಾನು ನನ್ನ ತಮ್ಮ, ಇಷ್ಟು ನಾವು ಒಟ್ಟಿಗೆ ಬೆಳೆದಿದ್ದು. ಆಮೇಲೆ ಹೋಗ್ತಾ ಹೋಗ್ತಾ ಹಾಗೆ ಬದಲಾಯಿತು. ಓಕೆ. ತಾತನ ಬಗ್ಗೆ ಹೇಳ್ಬೋದಾ? ಅವ್ರು ಆ್ಯಕ್ಟ್ ಮಾಡ್ತಿದ್ರ? ಅವರು ಸುಮಾರು ಸಿನಿಮಾ ಆ್ಯಕ್ಟ್ ಮಾಡಿದ್ದಾರೆ, ಅಮಿತಾಬ್ ಬಚ್ಚನ್ ಅವ್ರ ಜೊತೆ ಎಲ್ಲ ಆ್ಯಕ್ಟ್ ಮಾಡಿದ್ದಾರೆ. ಮತ್ತು ಅವ್ರದ್ದು ಏರ್ಫೋರ್ಸಲ್ಲಿ ಕ್ಯಾಂಟೀನ್ ಇತ್ತು ಒಂದು. ಓಕೆ. ಸೊ ಅವರು ಆ್ಯಕ್ಟ್ ಮಾಡಿದ್ದಾರೆ. ಯಾವ ಸಿನಿಮಾ ಅಂತ ಗೊತ್ತಿಲ್ಲ, ಬಟ್ ಅವ್ರ ಹೆಸರು TN ನಾರಾಯಣ್ ಶೆಟ್ಟಿ ಅಂತ. ಅವರು ಸುಮಾರು ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ದಾರೆ.
ಅಂದ್ರೆ ಕೆಲವರಿಗೆ ಸಿನಿಮಾ ಅಥವಾ ಬಣ್ಣದ ಲೋಕ ಅಂತ ಅಂದ ಕೂಡಲೇ ತುಂಬಾ ಒಂದು ಕ್ಯೂರಿಯಾಸಿಟಿ ಎಲ್ಲ ಇರುತ್ತೆ. ಈ ಬಣ್ಣದ ಲೋಕದಲ್ಲಿ ಸೆಲೆಬ್ರಿಟಿಗಳು ಹೇಗಿರ್ತಾರೆ, ಏನ್ ಮಾಡ್ತಾರೆ, ಈ ತರದ್ದೆಲ್ಲ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ನಿಮ್ಮ ಮನೇಲೇ ಸೆಲೆಬ್ರಿಟಿ ಇದ್ರು, ನೀವು ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದಿರುವಂತದ್ದು. ಆ ವಾತಾವರಣ ಹೇಗಿತ್ತು? ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಹೇಗೆ ಶೂಟಿಂಗ್ ನಡೆಯುತ್ತೆ, ಏನ್ ಕತೆ ಎಲ್ಲ ಗೊತ್ತಿರುತ್ತೆ. ಏನು ಡಿಫ್ರೆನ್ಸ್ ಇಲ್ಲ, ನಾರ್ಮಲ್ ಲೈಫೇ ಅಂತ ಅನ್ಸತ್ತೆ ನನಗೆ. ಯಾಕಂದರೆ ನಾನು 6 ತಿಂಗಳು ಇದ್ದಾಗಿಂದನೂ ನಮ್ಮ ಅಜ್ಜಿ ನನಗೆ ಸಿನಿಮಾ ಶೂಟಿಂಗ್ ಕರ್ಕೊಂಡು ಹೋಗ್ತಾ ಇದ್ರಂತೆ. ಸೊ ಆ ಶೂಟಿಂಗ್ ನೋಡ್ಕೊಂಡೇ ಬೆಳೆದಿರೋದು ನಾನು. ನಾರ್ಮಲ್ ಜನಕ್ಕಿಂತ ನಮ್ಮದೇನೋ ಡಿಫ್ರೆನ್ಸು ಆ ಥರದ್ದೆಲ್ಲ ಏನೂ ಇಲ್ಲ ನನಗೆ. ಐ ಮೀನ್ ಇಟ್ ಈಸ್ ಲೈವ್ಲಿಹುಡ್. ಇವಾಗ ಬೇರೆ ಯಾರೋ ಅವರ ಒಂದು ಜೀವನ ಸಾಗ್ಸಕ್ಕೆ ಅವರೇನೋ ಕೆಲಸ ಮಾಡ್ತಾರೆ, ಅದೇ ರೀತಿ ನಮ್ಮ ಜೀವನ ಸಾಗ್ಸಕ್ಕೆ ನಾವು ಈ ಕೆಲಸ ಮಾಡ್ತಾ ಇದ್ದೀವಿ ಅಷ್ಟೇ. ನನಗೇನು ಡಿಫ್ರೆನ್ಸ್ ಅಂತ, ಅಟ್ ದ ಎಂಡ್ ಆಫ್ ದ ಡೇ ಇಟ್ ಇಸ್ ಮ್ಯಾಟರ್ ಆಫ್ ಅವರ್ ಲೈಫ್, ನಮ್ಮ ಜೀವನ ನಡಿಬೇಕು ಅಷ್ಟೇ. ನನಗೇನು ಡಿಫ್ರೆನ್ಸ್ ಅಂತ ಅನಿಸಿಲ್ಲ ಆಗ್ಲಿಂದನೂ. ಆಮೇಲೆ ಆ ಸ್ಟಾರ್ಡಮ್ಮು, ನಮ್ಗೆ ಇವ್ರ ಪರಿಚಯ ಆ ಥರದ್ದು ಯಾವುದೂ ಒಂದು ವಾತಾವರಣದಲ್ಲಿ ಬೆಳೆಸಲೇ ಇಲ್ಲ ನಮ್ಮನ್ನು. ಇವೆಲ್ಲ ಲೈಕ್ ನಾರ್ಮಲ್, ನಾವು ಚಿಕ್ಕವರಿದ್ದಾಗ ರಾಜ್ಕುಮಾರ್ ಸರ್ನ ನೋಡ್ತಾ ಇದ್ವಿ, ಅವ್ರ ಮನೆಗೆ ಹೋಗ್ತಾ ಇದ್ವಿ. ಆಮೇಲೆ ನಮ್ಮ ಅಜ್ಜಿ ಯಾರೋ ಮನೆಗೆ ಬರೋರು ಕಾರ್ಡ್ ಕೊಡೋಕ್ಕೆ, ಅಥವಾ ನಮ್ಮ ಅಜ್ಜಿ ಒಂದು ಸಲ ಅಂಬರೀಷ್ ಸರ್ ಮನೆಗೆ ಹೋಗಿದ್ರು ಅಥವಾ ವಿಷ್ಣು ಸರ್ ಮನೆಗೆ ಹೋಗಿದ್ರು. ವಿ ಯೂಸ್ ಟು ಗೋ ಟುಗೆದರ್. ಬಟ್ ನನಗೇನು ಒಂಥರ ಆ ಥರ ಒಂದು ಸ್ಟಾರ್ಡಮ್ ಥರದಲ್ಲಿ ಬೆಳೆಸಿಲ್ಲ, ನಾರ್ಮಲ್ ಆಗೇ ಬೆಳೆಸಿದ್ರು, ತುಂಬ ನಾರ್ಮಲ್ ಆಗೇ ಬೆಳೆಸಿದ್ರು. ಓಕೆ. ಈಗ ಆ್ಯಕ್ಟಿಂಗ್ ನೀವು ಕೂಡ ಶುರು ಮಾಡಿದ್ರಿ, ಅಜ್ಜಿ ಸಪೋರ್ಟ್ ಹೇಗಿತ್ತು? ಯೂಶ್ವಲಿ ಏನಾಗುತ್ತೆ, ಈಗ ಮನೇಲಿ ಯಾರಾದರೂ ಒಬ್ರು ಇದ್ದಾಗ ಅವ್ರದೇ ಪ್ರೊಫೆಷನ್ ಇನ್ನೊಬ್ರು ಅದನ್ನ ಕಂಟಿನ್ಯೂ ಮಾಡ್ತಾರೆ ಅಂತ ಅಂದ ಕೂಡಲೇ ಕಂಪ್ಯಾರಿಸನ್ ಎಲ್ಲ ಶುರುವಾಗ್ಬಿಡುತ್ತೆ. ಈಗ ನಿಮ್ಮ ಅಜ್ಜಿ ಹೀಗೆ ಆ್ಯಕ್ಟ್ ಮಾಡ್ತಾರೆ, ನೀನು ಹೀಗೆ ಆ್ಯಕ್ಟ್ ಮಾಡು, ಈ ಥರದ್ದೆಲ್ಲ ಮಾತುಗಳೆಲ್ಲ ಕೇಳಿದ್ದೀರಾ ಸ್ಟಾರ್ಟಿಂಗಲ್ಲಿ? ಇಲ್ಲ, ಏನಂದರೆ ನಾನು ಆ್ಯಕ್ಚುಲಿ ನನಗೆ ಆ್ಯಕ್ಟರ್ ಆಗಬೇಕು ಅನ್ನೋದಿರಲಿಲ್ಲ. ಶೂಟಿಂಗ್ಗಳಿಗೆ ಹೋಗ್ತಾ ಇದ್ದೆ, ನನಗೆ ಆರ್ಮಿ ಆಫೀಸರ್ ಆಗಬೇಕು ಅಂತ ತುಂಬ ಇಷ್ಟ ಆಯಿತು. ಸೊ ನಾನು ಕಾಲೇಜಲ್ಲಿ NCCಯಲ್ಲೆಲ್ಲ ಇದ್ದೆ. ಆಮೇಲೆ ಅದು ಆರ್ಮಿ ಆಫೀಸರ್ದು ನಾನು ಎಕ್ಸಾಮ್ ಎಲ್ಲ ಬರೀತೀನಿ ಅಂದಾಗ ನಮ್ಮಮ್ಮ ನನಗೆ ಬೇಡ ಅಂದರು. ಬೇಡ, ನೀನು ಅಲ್ಲೆಲ್ಲ ಹೋಗ್ತೀಯಾ, ಇದು ಮಾಡ್ತೀಯಾ, ನಮ್ಮ ಕಣ್ಮುಂದೆನೇ ಇರು ಅಂತ ಹೇಳಿರು. ಸೊ ದೆನ್ ಐ ಗೇವ್ ಅಪ್ ದಟ್. ಆ್ಯಂಡ್ ಏನು ಮಾಡೋದು ನೆಕ್ಸ್ಟು ಅಂತ ಗೊತ್ತಿಲ್ಲ ನನಗೆ. ಆಮೇಲೆ ಆ್ಯಕ್ಟಿಂಗ್ ಮಾಡೋಣ ಅಂತ ಅಂದ್ಕೊಂಡೆ ನಾನೇ. ಆಮೇಲೆ ಒಂದಷ್ಟು ಆಡಿಷನ್ಸ್ ಎಲ್ಲ ಕೊಟ್ಟೆ. ಸೊ ಆಡಿಷನ್ಸ್ ಎಲ್ಲ ಕೊಡೋಕ್ಕೆ ಹೋದಾಗಲೂ ನಾನು ಎಲ್ಲಿ ಇಂಥವ್ರ ಮೊಮ್ಮಗಳು ಅಂತ ಹೇಳ್ತಾನೆ ಇರಲಿಲ್ಲ. ಬಿಕಾಸ್ ನಮ್ಮ ಅಜ್ಜಿ ಜೊತೆ ಶೂಟಿಂಗ್ ಹೋಗ್ತಾ ಇದ್ದಿದ್ದು ಕ್ರೌಡೇ ಬೇರೆ, ಅವರೆಲ್ಲ ಸಿನಿಮಾದವರು. ಸೊ ಐ ಸ್ಟಾರ್ಟೆಡ್ ಇನ್ ಸೀರಿಯಲ್ಸಲ್ಲೆಲ್ಲ ಶುರು ಮಾಡಿದ್ನಲ್ಲ. ಸೊ ಅವ್ರಿಗೆ ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ ನಾನು ಇವ್ರ ಮೊಮ್ಮಗಳು ಅಂತ. ನಾನು ಆ್ಯಕ್ಟ್ ಮಾಡಾದ್ಮೇಲೆ ಇದು ಯಾವುದೋ ಹುಡುಗಿ ಚೆನ್ನಾಗಿ ಆ್ಯಕ್ಟ್ ಮಾಡ್ತಿದ್ಯಲ್ಲ ಅಂತ ಅನ್ನೋರು. ಆಮೇಲೆ ಅವ್ರಿಗೆ ಗೊತ್ತಾಗ್ತಾಯಿತ್ತು ನಾನು ಇಂಥವ್ರ ಮೊಮ್ಮಗಳು ಅಂದಾಗ, ಓ ಅದಕ್ಕೆ ಮತ್ತೆ ನೀನು ಇಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾ ಇದೆಯಾ ಅಂತ. ಬಟ್ ಮನೇಲಿ ನಂಗೆ ತುಂಬ ಸಪೋರ್ಟಿವ್ ಆಗಿದ್ರು. ಒಂದೊಂದು ಸಲ ನಾನು ರಾತ್ರಿ ಲೇಟಾಗಿ ಬಂದರೆ, ಬೆಳಗ್ಗೆ ನಮ್ಮ ಅಜ್ಜಿ ರೂಮ್ ಲೈಟೆಲ್ಲ ಆಫ್ ಮಾಡಿ ಅವಳನ್ನ ಎಬ್ಬಿಸ್ಬೇಡಿ, ರಾತ್ರಿ ಲೇಟಾಗಿ ಬಂದಿದ್ದಾಳೆ ಆ ಥರ. ಬಿಕಾಸ್ ಅವರು ಇಲ್ಲಿ ಇದ್ದಿದ್ದರಿಂದ ಅವ್ರಿಗೆ ಗೊತ್ತಾಗ್ತಾಯಿತ್ತು ನಮ್ಮದು ವರ್ಕ್ ಸ್ಕೆಡ್ಯೂಲ್ ಹೇಗಿರುತ್ತೆ, ಪ್ರತಿಯೊಂದು ಅವ್ರಿಗೆ ಗೊತ್ತಿರ್ತಾಯಿತ್ತು. ಹಾಗಾಗಿ ತುಂಬ ಸಪೋರ್ಟಿವ್ ಆಗಿದ್ರು ಅವರು. ಮತ್ತು ನಮ್ಮ ಅಮ್ಮ, ನನ್ನ ತಂದೆ, ಪ್ರತಿಯೊಬ್ಬರೂ ದೇ ವೇರ್ ವೆರಿ ಹ್ಯಾಪಿ ಆ್ಯಂಡ್ ತುಂಬ ಸಪೋರ್ಟಿವ್ ಆಗಿದ್ರು. ಓಕೆ. ತಂದೆ ತಾಯಿ ವರ್ಕ್ ಬಗ್ಗೆ ಹೇಳ್ಬೋದಾ? ನನ್ನ ತಂದೆ ಬಿಸ್ನೆಸ್ ಮಾಡ್ಕೊಂಡಿದ್ರು, ಸುಮಾರು ಒಂದಷ್ಟು ಬೇರೆ ಬೇರೆ ಕಂಪ್ನಿಗಳಲ್ಲೆಲ್ಲ ಕೆಲಸ ಮಾಡಿದ್ದಾರೆ. ನಮ್ಮಮ್ಮ ಟೀಚರ್ ಆಗಿದ್ದರು. ಆಮೇಲೆ ನಾವೆಲ್ಲ ಒಂದು 10th ಸ್ಟ್ಯಾಂಡರ್ಡಿಗೆ ಬಂದಾಗ ಮಕ್ಳ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು ಅನ್ನೋ ಕಾರಣಕ್ಕೆ, ನಿಮ್ಗೆ ಗೊತ್ತಲ್ವಾ, ತಾಯಿ ಅಂದರೆ = ಸ್ಯಾಕ್ರಿಫೈಸ್. ಸೊ ಪಾಪ ಅವರು ಟೀಚರ್ ಕೆಲಸ ಬಿಟ್ಟು ಮನೇಲಿ ನನ್ನನ್ನು, ನನ್ನ ತಮ್ಮನ ಓದಿಗೋಸ್ಕರ ಅವರ ಒಂದು ಟೀಚರ್ ಪ್ರೊಫೆಷನ್ನ ಸ್ಯಾಕ್ರಿಫೈಸ್ ಮಾಡಿ ಮನೇಲಿದ್ರು ನಮ್ಮಮ್ಮ. ಓಕೆ. ಅದಾದ ನಂತರ ಆ್ಯಕ್ಟಿಂಗ್ ಶುರು ಮಾಡ್ತೀರಿ, ಬ್ಯಾಕ್ ಟು ಬ್ಯಾಕ್ ಸೀರಿಯಲ್ಗಳನ್ನ ಮಾಡ್ತೀರಿ. ಆಗಿನ ಕಾಲದಲ್ಲಂತೂ ಒಂದೇ ಟೈಮಿಗೆ ಆಲ್ಮೋಸ್ಟ್ 3-4 ಧಾರಾವಾಹಿಗಳಲ್ಲೇ ಆ್ಯಕ್ಟ್ ಮಾಡ್ಬೋದಿತ್ತು. ಆ ಬಗ್ಗೆ ಹೇಳಿ. ಅದು ಸಖತ್ತಾಗಿತ್ತು. ದೋಸ್ ಆರ್ ದ ಗೋಲ್ಡನ್ ಡೇಸ್. ಐ ಥಿಂಕ್ ನನ್ನ ಎರಾದಲ್ಲಿ ಇದ್ದಂಥ ನೀವು ಯಾವ ಆರ್ಟಿಸ್ಟು ಮಾತಾಡ್ಸಿದ್ರು ದೋಸ್ ಆರ್ ದ ಗೋಲ್ಡನ್ ಡೇಸ್. ಒಂಥರ ನಾನು ETVಯಲ್ಲಿ ಬ್ಯಾಕ್ ಟು ಬ್ಯಾಕ್ ಸೀರಿಯಲ್ ಮಾಡ್ತಿದ್ದೆ. ಬದುಕು ಆದಮೇಲೆ ಗಾಳಿಪಟ ಮಾಡ್ತಿದ್ದೆ. ಗಾಳಿಪಟ ಆದಮೇಲೆ ಮತ್ತೆ ಬರುವನು ಚಂದಿರ ಮಾಡ್ತಿದ್ದೆ. ಮತ್ತು ರಾತ್ರಿ ಮಿಂಚು ಮಾಡ್ತಿದ್ದೆ. ಅದಾದಮೇಲೆ ಮುಕ್ತ ಬರ್ತಿತ್ತು. 5 ಸೀರಿಯಲ್ ವರ್ಕ್ ಮಾಡ್ತಿದ್ದೆ. ನೋಡಿದವರೆಲ್ಲ ರೇಕ್ಸೋ, ನೀನೇನು ETV ದತ್ತುಪುತ್ರಿನ 5 ಸೀರಿಯಲ್ ಮಾಡ್ತಿದ್ಯಾ ಅಂತ. ಅಂದರೆ ಇಟ್ ಈಸ್ ನಾನೊಬ್ಬಳೇ ಅಂತ ಅಲ್ಲ, ಎಷ್ಟೊಂದು ಜನಕ್ಕೂ ಆ ಥರ ಎಕ್ಸ್ಪೀರಿಯನ್ಸ್ ಇದೆ. ಆವಾಗ ಏನಾಗ್ತಿತ್ತು, ಒಂದೊಂದು ಟ್ರ್ಯಾಕ್ಗೆ ಒಬ್ಬೊಬ್ರು ಹೀರೋಯಿನ್ನು ಆ ಥರ ಇತ್ತು ಸ್ಕ್ರೀನ್ ಪ್ಲೇಗಳೆಲ್ಲ. ಬಟ್ ಈಗೆಲ್ಲ ಬದಲಾಗಿದೆ ಅಲ್ಲ. ಬಟ್ ಅದು ಸಖತ್ತಾಗಿತ್ತು.
ಓಕೆ. 50 ಧಾರಾವಾಹಿ, ಬಹುತೇಕ 50 ಧಾರಾವಾಹಿಗಳಲ್ಲಿ ಆಕ್ಟ್ ಮಾಡಿದ್ದೀರಾ. 5 ಧಾರಾವಾಹಿ ಹೆಸರು ಹೇಳಿದ್ರಿ, ಇನ್ನೂ ಉಳಿದಷ್ಟು ಹೆಸರುಗಳು ನೆನಪಿದೆಯಾ? ಸುಮಾರಷ್ಟು ನೆನಪಿಲ್ಲ, ಒಂದಷ್ಟು. ಆ್ಯಕ್ಚುಲಿ ನಾನು ಫಸ್ಟ್ ಶುರು ಮಾಡಿದ್ದು ಸುಂದರ್ನಾಥ್ ಸುವರ್ಣ ಸರ್ ಅಂತ, ಈಸ್ ಅ ವೆರಿ ಬಿಗ್ ಕ್ಯಾಮ್ರಾಮ್ಯಾನ್. ಅವರು ಡೈರೆಕ್ಟ್ ಮಾಡ್ತಿದ್ರು ETV ಕನ್ನಡಗೆ ಪ್ರೇಯಸಿ ಅಂತ. ಆಗ ನಾನು ಸ್ಕೂಲಲ್ಲಿದ್ದೆ ಇನ್ನು. ಸೊ ಅದು ನನ್ನ ಫಸ್ಟ್ ಸೀರಿಯಲ್. ಅದೊಂದು 3-4 ದಿನ ಮಾಡಿದೆ. ಅದಾದಮೇಲೆ ಮಾಂಗಲ್ಯ ಸೀರಿಯಲ್ ಮಾಡಿದೆ. ಅದಾದಮೇಲೆ ನನ್ನ ಎಜುಕೇಷನ್ ಮುಗಿದ್ಮೇಲೆ ಕಂಪ್ಲೀಟಾಗಿ ನಾನು ಆಗಷ್ಟೇ ಕಸ್ತೂರಿ ಚಾನಲ್ ಲಾಂಚ್ ಆಗಿತ್ತು, ಅಲ್ಲಿಂದ ಜರ್ನಿ ಶುರುವಾಯಿತು. ಮುಂಗಾರಿನ ಕನಸು, ನಿಗೂಢ, ಮಳೆ, ಆಮೇಲೆ ವಾತ್ಸಲ್ಯ, ಸುಮಾರಷ್ಟು ಮಾಡಿದ್ದೀನಿ. ಶ್ರೀರಸ್ತು ಶುಭಮಸ್ತು, ಯಾರೇ ನೀ ಮೋಹಿನಿ, ಮಹಾದೇವಿ, ಆಮೇಲೆ ಸೀತೆ, ಮಹಾಭಾರತ, ಆಮೇಲೆ ಇದು ಗೌರಿಪುರದ ಗಯ್ಯಾಳಿಗಳು, ಸುಮಾರು ಮಾಡಿದ್ದೀನಿ. ಅಂದರೆ ಹಿಂತಿರುಗಿ ನೋಡಿದಾಗ 50 ಧಾರಾವಾಹಿಗಳು ನೀವು ಆ್ಯಕ್ಟ್ ಮಾಡಿದ್ದೀರ, ಏನು ಅನಿಸುತ್ತೆ? ತುಂಬ ಟೈಮ್ ಬೇಗ ಕಳೆತು ಅಂತ ಅನಿಸ್ತಾ ಹೇಗೆ? ಹೌದು, ಟೈಮ್ ಬೇಗ ಪಟ ಅಂತ ಆಗೋಯ್ತು. ಬಟ್ ಹಿಂದೆ ತಿರುಗಿ ನೋಡಿದಾಗ ತುಂಬ ಖುಷಿ ಆಗತ್ತೆ. ಇವತ್ತು ಇಲ್ಲಿದ್ದೀನಿ ಅನ್ನೋದಕ್ಕೆ ಒಂದಷ್ಟು ಸ್ಯಾಕ್ರಿಫೈಸ್ಗಳು, ಒಂದಷ್ಟು ನೋವು, ಒಂದಷ್ಟು ತೊಂದರೆಗಳು, ನಗು ಎಲ್ಲವೂ ಇದೆ. ತುಂಬ ಐ ಆಮ್ ಪ್ರೌಡ್ ಆಫ್ ಮೈ ಜರ್ನಿ. ಸೂಪರ್.